ನಮಸ್ಕಾರ ವೀಕ್ಷಕರೇ, ವಶೀಕರಣ ತಂತ್ರಗಳು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನಪ್ಪ ನಿಮಗೆ ತೋರಿಸ್ತಾ ಇರೋದು ಅಂದರೆ, ತಾಮ್ರದ ಚೊಂಬಿನಿಂದ ಲಕ್ಷ್ಮಿ ಅನುಗ್ರಹದಿಂದ ದುಡ್ಡಿನ ಸುರಿಮಳೆ ಮಾಡೋದು ಯಾವ ಥರಪ್ಪ, ನಿಮಗೆ ದುಡ್ಡಿನ ಸುರಿಮಳೆ ಆಗೋದು ಯಾವ ಥರ, ಲಕ್ಷ್ಮಿ ಅನುಗ್ರಹ ನಿಮಗೆ ಬಿಡೋದು ಯಾವ ಥರ ಆಯ್ತಾ, ಲಕ್ಷ್ಮಿ ನಿಮ್ಮ ಮನೆ ಒಳಗೆ ಇರೋದು ಯಾವ ಥರ, ಲಕ್ಷ್ಮಿ ನಿಮಗೆ ಅಭಿವೃದ್ಧಿ ಆಗೋದು ಯಾವ ಥರ ಅಂತ ಎಲ್ಲ ರೂಪದಲ್ಲಿ ತೋರಿಸ್ಕೊಂಡು ವೀಕ್ಷಕರೇ. ತಾಮ್ರದ ಚೊಂಬು ಅಥವಾ ರಾಗಿ ಚೊಂಬು ಅಂತಾರೆ ಇದಕ್ಕೆ ಆಯಿತಾ. ತಾಮ್ರದ ಚೊಂಬು ಅಥವಾ ರಾಗಿ ಚೊಂಬಿನ ಒಳಭಾಗದಲ್ಲಿ ಆ ತಾಮ್ರದ ಚೊಂಬು ಒಳಭಾಗದಲ್ಲಿ ಅರ್ಧ ತಾಮ್ರದ ಚೊಂಬು ಒಳಭಾಗದಲ್ಲಿ ಅರ್ಧ ತಾಮ್ರದ ಚೊಂಬು ತುಂಬಬೇಕಾಗತ್ತೆ ನೀರಲ್ಲಿ ಆಯಿತಾ. ಶುದ್ಧವಾದ ನೀರಲ್ಲಿ ಯಾರು ಅಂಟು ಮುಂಟು ಇರಬಾರ್ದು, ಯಾರು ಆ ನೀರನ್ನು ಮುಟ್ಟಿರಬಾರ್ದು. ಆ ನೀರನ್ನು ಅರ್ಧ ಚೊಂಬು ತುಂಬಿಸ್ಕೊಬೇಕಾಗತ್ತೆ. ಅರ್ಧ ಚೊಂಬು ತುಂಬಿಸ್ಕೊಂಡಾದ್ಮೇಲೆ 5 ಲವಂಗ ಆದಮೇಲೆ 5 ಏಲಕ್ಕಿ ಹಾಕಿ, 5 ಏಲಕ್ಕಿ, 1/4 kg ಅಥವಾ 100 ಗ್ರಾಮ್ 200 ಗ್ರಾಮ್ ಆಯಿತಾ. 100 ಗ್ರಾಮ್ 200 ಗ್ರಾಮು ಸಕ್ಕರೆಯನ್ನು ಹಾಕಬೇಕಾಗತ್ತೆ. ಯಾವ ಸಕ್ಕರೆ ಅಂದರೆ ಕಲ್ಲು ಸಕ್ಕರೆಯನ್ನು ಹಾಕಬೇಕಾಗತ್ತೆ ಆಯಿತಾ. ಕಲ್ಲು ಸಕ್ಕರೆ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಆ ಕಲ್ಲು ಸಕ್ಕರೆ ಆಯಿತಾ. 5 ಥರ ವನಸ್ಪತಿಗಳು, ಶುದ್ಧ ವನಸ್ಪತಿಗಳು ಹಾಕಿ ವೀಕ್ಷಕರೇ ಫುಲ್ಲು ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿ ಏನಿದೆ ತಾಮ್ರದ ಚೊಂಬಿನ ಮೇಲೆ ಕೆಂಪು ವಸ್ತ್ರದಿಂದ ಮುಚ್ಚಬೇಕಾಗತ್ತೆ. ಮೇಲ್ಭಾಗದಲ್ಲಿ ಕೆಂಪು ವಸ್ತ್ರದಲ್ಲಿ ಮುಚ್ಚಾದ ನಂತರ ಏನಪ್ಪ ಮಾಡಬೇಕು, ಕಟ್ಟಬೇಕಾಗತ್ತೆ. ಕರೆಕ್ಟಾಗಿ ಕ್ಲಿಯರಾಗಿ ಕಟ್ಟಾದ ನಂತರ ಅದರ ಮೇಲೆ ಏನಿದೆ ಕೆಂಪು ವಸ್ತ್ರದ ಮೇಲೆ ನಿಮ್ಮ ಹೆಸರನ್ನು ಬರೆದು ಲಕ್ಷ್ಮಿ ಅನುಗ್ರಹಂ ಅಂತ ಬರಿಬೇಕಾಗುತ್ತೆ. ಲಕ್ಷ್ಮಿ ಅನುಗ್ರಹ ಅಥವಾ ಲಕ್ಷ್ಮಿ ಅಭಿವೃದ್ಧಿ ಅಂತ ಬರಿಬೇಕಾಗುತ್ತೆ ಆಯಿತಾ. ಅದನ್ನು ಬರೆದಾದ ನಂತರ ಏನಪ್ಪ ಮಾಡಬೇಕು ಅಂದರೆ 24 ಗಂಟೆ ನಿಮ್ಮ ಮನೆ ಒಳಭಾಗದಲ್ಲಿ ಇಟ್ಕೊಬೇಕಾಗುತ್ತೆ. ನಿಮ್ಮ 24 ಗಂಟೆ ನಿಮ್ಮ ಮನೇಲಿ ಇಟ್ಕೊಂಡಾದ್ಮೇಲೆ ಆಯಿತಾ ಏನಿದೆ ಎಲ್ಲ ರೂಪದಲ್ಲಿ ಆಗುತ್ತೆ ವೀಕ್ಷಕರೇ ಆಯಿತಾ. ಕೇವಲ ಒಂದೇ ದಿನ ಒಳಭಾಗದಲ್ಲಿ ನೀವು ಅಂದ್ಕೊಂಡೇ ಇರೋದಿಲ್ಲ ಇಷ್ಟು ಶ್ರೀಮಂತ ಆಗ್ತೀನಿ ಅಂತ. ಹಾಗೂ ದುಡ್ಡಿನ ಸುರಿಮಳೆ ಯಾವ ಥರ ಆಗುತ್ತೆ ಅಂದರೆ ವೀಕ್ಷಕರೇ ಆಯಿತಾ, ನೀವು ಮನಸ್ಸಲ್ಲೂ ಅಂದ್ಕೊಂಡಿರಲ್ಲ ವೀಕ್ಷಕರೇ. ಆ ಥರ ದುಡ್ಡಿನ ಸುರಿಮಳೆ ಆಗುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಕೇವಲ 24 ಗಂಟೆಲಿ ಕೆಲಸ ಆಗೇ ಆಗುತ್ತೆ ಆಯಿತಾ. ನಿಮ್ಮ ಸ್ನೇಹಿತರಿಗೆಲ್ಲ ಹಂಚಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಕ್ಷಕರೇ ಡಿಸ್ಪ್ಲೇಯಲ್ಲಿ ಕಾಣ್ತಿರುವಂತಹ ಗುರುಜಿ ನಂಬರ್ಗೆ ಕಾಲ್ ಮಾಡಿ. ನಿಮ್ಮದು ಯಾವುದೇ ಸಮಸ್ಯೆ ಇರಲಿ, ಎಂಥದ್ದೇ ಸಮಸ್ಯೆ ಇರಲಿ ಆಯಿತಾ, ಎಲ್ಲ ಪರಿಹಾರ ಆಗುತ್ತೆ. ಆಮೇಲೆ ವೀಕ್ಷಕರೇ ಮುಚ್ಚಿ 24 ಗಂಟೆ ಇಟ್ಟಾಗ ನೀವು ಏನಿದೆ ಕೆಂಪು ವಸ್ತ್ರನ ತೆಗಿಬೇಕಾಗುತ್ತೆ. ತೆಗಿಯೋವಾಗ ಓಂ ಲಕ್ಷ್ಮಿ ಅನುಗ್ರಹಂ ವಶಂ ಬಟ್ ಸ್ವಾಹ, ಓಂ ಲಕ್ಷ್ಮೀ ಅನುಗ್ರಹಂ ವಶಂ ಬಟ್ ಸ್ವಾಹ, ಓಂ ಲಕ್ಷ್ಮೀ ಅನುಗ್ರಹಂ ವಶಂ ಬಟ್ ಸ್ವಾಹ. ಈ ಮಂತ್ರವನ್ನು ಹೇಳ್ತಾ ತೆಗೆದು ಅದರೊಳಗೆ ಏನಿರುತ್ತೆ ಅದೆಲ್ಲ ನೀವು ಕುಡಿಲೂಬಹುದು. ಇನ್ನೂ ಏನಪ್ಪ ಅಂದರೆ, ನಿಮ್ಮ ಮನೆಯಲ್ಲಿ ಕಳಸಕ್ಕೆ ಇಡ್ತಿರಲ್ಲ ನೀರು, ಪೂಜೆ ಮಾಡುವಾಗ ಕಳಸ ಇಡ್ತಿರಲ್ಲ, ಆ ನೀರಲ್ಲಿ ಅದೇ ತಾಮ್ರದ ಚೊಂಬನ್ನು ಅಲ್ಲಿಟ್ಟು 5 ಎಲೆನ ಇಟ್ಟು ಏನಿದೆ ಕಳಸನ್ನು ಇಟ್ಟಬೇಕಾಗುತ್ತೆ. ಕಳಸ ಆಯಿತಾ. ಇಟ್ಟಾಗ ನೋಡಿ ವೀಕ್ಷಕರೇ, ನಿಮ್ಮ ಏನಿದೆ ಲಕ್ಷ್ಮಿ ಅನುಗ್ರಹ ಹಾಗೇ ಆಗುತ್ತೆ. ಹಾಗೆ ನೀವು ಇಡ್ತಾ ಆ ತೆಂಗಿನ ಕಾಯಿ ಮರ ಆಗುತ್ತೆ ವೀಕ್ಷಕರೇ ಆಯಿತಾ. ನಮಸ್ತೆ, ಧನ್ಯವಾದಗಳು.